ನಮಸ್ಕಾರ ವೀಕ್ಷಕರೇ, ಕರ್ನಾಟಕ CET ರಿಲೇಟೆಡ್ ಸೀಟ್ ಮ್ಯಾಟ್ರಿಕ್ಸ್ ಅಪ್ಡೇಟ್ ಬಂದಿದೆ. ಅದು ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾಹಿತಿ ಗೊತ್ತದ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತಂದರೆ, ಯಾವ ಕಾಲೇಜಲ್ಲಿ ಯಾವ ಕೋರ್ಸಿಗೆ ಎಷ್ಟು ಸೀಟ್ ಅದಾವೆ ಅನ್ನೋದೇ ಸೀಟ್ ಮ್ಯಾಟ್ರಿಕ್ಸ್. ಅದು ಆಲ್ರೆಡಿ ಸದ್ಯಕ್ಕೆ ನಿಮಗೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಡ್ರಾಫ್ಟ್ ಆಲ್ರೆಡಿ 2/6/2026 ಕೊಟ್ಟಿದೆ. ಅದು ಆದ ನಂತರ ಇವತ್ತೇನು ಅಪ್ಡೇಟ್ ಬಂದಿದೆ ಅಂತಂದ್ರೆ, ಕೃಷಿ ಅಗ್ರಿ ವಿದ್ಯಾರ್ಥಿಗಳಿಗೆ ಬಂದಿದೆ. BSc ಅಗ್ರಿ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಆ್ಯಂಡ್ HK ನಾನ್ HK ರೆಗ್ಯುಲರ್ 3 ಕೂಡ ಬಂದಿದ್ದಾವೆ. HK ಅಂದರೆ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಕೋಟಾ ಕೂಡ ಬಂದಿದೆ. ಅದ್ರ ಜೊತೆಗೆ ವೆಟರ್ನರಿ ಕೂಡ ಬಂದಿದೆ. ಅದ್ರ ಜೊತೆಗೆ BSc ನರ್ಸಿಂಗ್ ಕೂಡ ಬಂದಿದೆ. ಇವು ಮಾತ್ರ ಬಂದಿದೆ, ಉಳಿದು ಯಾವೂ ಇನ್ನೂ ಅಪ್ಡೇಟ್ ಕೊಟ್ಟಿಲ್ಲ ವಿದ್ಯಾರ್ಥಿಗಳಿಗೆ. ಅದು ಅಪ್ಡೇಟ್ ಕೊಟ್ಟ ನಂತರ ನಿಮಗೆ ಮಾಹಿತಿ ಕೊಡಲು ವಿಚಾರ ಮಾಡ್ತಾಯಿದ್ದೀನಿ ವಿದ್ಯಾರ್ಥಿಗಳೇ. ಆದರೂ ಈ ಸದ್ಯಕ್ಕೆ ನಿಮಗೆ ಇಷ್ಟೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ದಾವೆ. ಈ ಸೀಟ್ ಮ್ಯಾಟ್ರಿಕ್ಸ್ ಆದ ನಂತರ ಮುಂದೆ ಏನು ಅಂತಂದರೆ, ನೀವು ಎಲ್ಲರೂ ಕೇಳ್ತಾರೆ ಕೌನ್ಸ್ಲಿಂಗ್ ಯಾವಾಗ ಸರ್, ಕೌನ್ಸ್ಲಿಂಗ್ ಯಾವಾಗ ಅಂತೇಳಿ. ನನ್ನ ಮಾಹಿತಿ ಪ್ರಕಾರ, ನನಗೆ ಮಾಹಿತಿ ಗೊತ್ತಿರೋ ಪ್ರಕಾರ ಅಂದರೆ, ನೀಟ್ ಎಕ್ಸಾಮ್ 21st ಮುಗೀತದ. ಅದು ಆದ ನಂತರ ನೆಕ್ಸ್ಟ್ ಡೇನೇ 22nd ನಿಮ್ಮದು ಸೀಟ್ ಮ್ಯಾಟ್ರಿಕ್ಸ್ ಬಂದರೆ ನಿಮ್ಮದು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ಗಳಿದೆ ವಿದ್ಯಾರ್ಥಿಗಳೇ. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೆಲವು ಕೋರ್ಸಿನ ಬರಬೇಕು. ಆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ನಿಮ್ಮ ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೆ ಎಲ್ಲ ವಿದ್ಯಾರ್ಥಿಗಳು ಕಾಯೋಣ, ವರಿ ಮಾಡ್ಕೊಳ್ಬೇಡಿ. ಏನೇ ಇದ್ದರೂ ಕೂಡ ನಾನು ನಿಮ್ಮ ಜೊತೆಗಿರ್ತೀನಿ, ವರಿ ಮಾಡ್ಕೊಳ್ಳೋದು ಬೇಡ. ನಾನಲ್ಲ, ನಿಮ್ಮ ಜೊತೆ ಮತ್ತಾರಾದರೂ ಇದ್ದರೆ ನಿಮಗೆ ಕೌನ್ಸ್ಲಿಂಗ್ ಬಗ್ಗೆ ಗೈಡ್ ಕೊಡ್ತೀರ, ಅವ್ರದ್ದು ಗೈಡ್ ತೊಗೋರಿ. ಇಲ್ಲ ಅಂತಂದರೆ ನನ್ನ ಗೈಡ್ ಕೂಡ ತೊಗೊಳ್ರಿ ವಿದ್ಯಾರ್ಥಿಗಳೇ. ಯಾವುದೇ ಕಾರಣಕ್ಕೂ ಸುಮ್ಮನೆ ಕೌನ್ಸ್ಲಿಂಗ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಗೊತ್ತಿದ್ದರೆ ಮಾತ್ರ ಕೌನ್ಸ್ಲಿಂಗ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಇರದೇ ಇದ್ದರೆ ದಯವಿಟ್ಟು ಯಾರನ್ನಾದರೂ ಕೇಳಿ. ಯಾರೂ ಹೇಳಿಲ್ಲ ಅಂತಂದರೆ ಕಡೆ ಪಕ್ಷ ನನ್ನನ್ನು ಸಂಪರ್ಕ ಮಾಡಿಕೊಡ್ರಿ. ನನ್ನ ನಂಬರು 8970270674. ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.